ಅಂತಾರಾಷ್ಟ್ರೀಯ ಸಂಬಂಧಗಳ ವಿಕಾಸ ನಗರ ರಾಜ್ಯದಿಂದ ಆಧುನಿಕ ರಾಷ್ಟ್ರ ರಾಜ್ಯದವರೆಗಿನ ಅಧ್ಯಯನವನ್ನು ನಾವೆಲ್ಲಿ ಮಾಡ್ಬೋದಾಗಿದೆ. ಸೊ ಮೊದಲನೇದಾಗಿ ನಗರ ರಾಜ್ಯಗಳು ಮತ್ತು ಆರಂಭಿಕ ನಾಗರಿಕತೆ ಅಂತ ಹೇಳಿದ್ರೆ ಇದು ಪ್ರಾಚೀನ ಸಮಯವನ್ನು ನಮಗೆ ಸೂಚಿಸುತ್ತೆ. ಸೊ ಇಲ್ಲಿ ಪ್ರಾಚೀನ ಗ್ರೀಸ್, ಅಥೆನ್ಸ್, ಸ್ಪಾರ್ಟಾ, ಸ್ಟಾಗಿರಾ, ಮೆಸಿಡೋನಿಯಾ ಅಂತ ವಿಭಿನ್ನ ಸರ್ಕಾರಗಳು ವಿಭಿನ್ನ ಸಂಸ್ಕೃತಿಯೊಂದಿಗೆ ಹೇಗೆ ಅಧ್ಯಯನ ಮಾಡುತ್ತೆ ಅನ್ನೋದನ್ನು ಗಮನಿಸ್ಬೋದಾಗಿದೆ. ಎರಡನೇದಾಗಿ ಉಳಿಗಮಾನ್ಯ ಮತ್ತು ರಾಜವಂಶದ ಸಾಮ್ರಾಜ್ಯಗಳು, ಇದು ಮಿಡಲ್ ಏಜ್ನ ರೆಫರ್ ಮಾಡುತ್ತೆ. ಇಲ್ಲಿ ಉಳಿಗಮಾನ್ಯದ ಅಧಿಪತಿಗಳೇನಿದ್ದಾರೆ ಅವರು ರಾಜರ ಜೊತೆಗೆ ಹಾಗೆ ಚಕ್ರವರ್ತಿಗಳ ಜೊತೆಗೆ ಹೇಗೆ ನಿಷ್ಠೆಯಿಂದ ಪ್ರತಿಷ್ಠೆಯಿಂದ ಪ್ರತಿಜ್ಞೆ ಮಾಡ್ತಾ ಹಾಗೆ ಬಾಧ್ಯತೆಯಿಂದ ಬದುಕ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಮೂರನೇದಾಗಿ ಅನ್ವೇಷಣೆ ಮತ್ತು ವಸಾಹತುಶಾಹಿ ಯುಗ, ಇದು 18ನೇ ಶತಮಾನದವರೆಗಿನ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ಯುರೋಪ್ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ, ತನ್ನ ವ್ಯಾಪ್ತಿಯನ್ನು ಜಗತ್ತಿನಾದ್ಯಂತ ವಿಸ್ತರಿಸುತ್ತೆ. ಹಾಗೆ ವಸಾಹತು ಸ್ಥಾಪನೆಗೆ ಇದು ಕಾರಣ ಆಗುತ್ತೆ. ಇಲ್ಲಿ ನಾವು ಇದನ್ನು ಗಮನಿಸ್ಬೋದಾಗಿದೆ. ವೆಸ್ಟ್ಫೇಲಿಯಾ ಒಪ್ಪಂದ ಮತ್ತು ಸಾರ್ವಭೌಮ ರಾಜ್ಯಗಳ ಒಪ್ಪಂದ ಅಂತ ಹೇಳಿದ್ರೆ ಇದು ಆಧುನಿಕ ರಾಷ್ಟ್ರ ರಾಜ್ಯ ವ್ಯವಸ್ಥೆ ಏನಿದೆ ಅದು ವೆಸ್ಟ್ಫೇಲಿಯನ್ ಟ್ರೀಟಿಯಿಂದ ಉಗಮ ಆಗಿದೆ. ಇಲ್ಲಿ ಯಾವುದೇ ರಾಷ್ಟ್ರಕ್ಕೆ ಹಸ್ತಕ್ಷೇಪ ಮಾಡದಿರುವಂತಹ ಮತ್ತು ಸ್ವತಂತ್ರವಾಗಿ ಉಳಿಯುವಂಥ ಒಂದು ಅವಕಾಶವನ್ನು ಇದು ಮಾಡಿಕೊಡುತ್ತೆ. ನೆಕ್ಸ್ಟ್ ಕೈಗಾರಿಕಾ ಕ್ರಾಂತಿ ಮತ್ತು ಆರ್ಥಿಕ ಪರಸ್ಪರ ಅವಲಂಬನೆ, ಇದು ನೋಡಿ ಉತ್ಪಾದನೆ ಮತ್ತು ವ್ಯಾಪಾರವನ್ನು ಹೆಚ್ಚಲಿಕ್ಕೆ ಕಾರಣ ಆಯಿತು. ಜೊತೆಗೆ ವ್ಯಾಪಾರದ ಒಪ್ಪಂದಗಳು, ಮೈತ್ರಿಗಳು ಏರಿಕೆಗೆ ಇದು ಕಾರಣವಾಗಿದೆ. ನೆಕ್ಸ್ಟ್ ವಿಶ್ವ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸ್ಥಾಪನೆ ಅಂದರೆ UNO ಮತ್ತು ಅದರ ಅಂಗಸಂಸ್ಥೆಗಳ ಸ್ಥಾಪನೆಗೆ ಒತ್ತನ್ನು ಕೊಡುತ್ತೆ ಮತ್ತು ಭವಿಷ್ಯದಲ್ಲಿ ಸಂಭವಿಸಬಹುದಾದಂಥ ಯುದ್ಧಗಳನ್ನು ತಡೆಗಟ್ಟಕ್ಕೆ ಇದು ಸಹಾಯ ಆಗುತ್ತೆ. ಈಗಾಗಲೇ 2 ಯುದ್ಧಗಳನ್ನ ನೋಡ್ಬಿಟ್ಟಿದ್ದೀವಿ. ನೆಕ್ಸ್ಟು ಶೀತಲ ಸಮರ ಮತ್ತು ಬೈಪೋಲಾರ್ ಸಿಸ್ಟಮ್, ಅಂದರೆ ಶೀತಲ ಸಮರ ಅಂತ ಹೇಳಿದ್ರೆ ಮುಸ್ಕಿನಿಂದ ಯುದ್ಧ ಮಾಡೋದು, ಅಂದರೆ ಡೈರೆಕ್ಟಾಗಿ ಯುದ್ಧ ಮಾಡಲ್ಲ. ಅಂದರೆ USSR ಮತ್ತು USA ಇದೆಯಲ್ಲ, ಇವೆರಡು ಡೈರೆಕ್ಟಾಗಿ ಯುದ್ಧ ಮಾಡಲ್ಲ, ಇಂಡೈರೆಕ್ಟಾಗಿ ಮುಸ್ಕಿನಲ್ಲಿ ಯುದ್ಧ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಇದು ಮಿಲಿಟರಿ ಸ್ಪರ್ಧೆಗೆ ಮತ್ತು ಸೈದ್ಧಾಂತಿಕ ಸ್ಪರ್ಧೆಗೆ ಇದು ಕಾರಣ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು 8ನೇ ಪಾಯಿಂಟು ಶೀತಲ ಸಮರದ ನಂತರದ ಯುಗ, ಅಂದರೆ ಬಹುಪಕ್ಷೀಯತೆ ಅಂತ ಹೇಳಿದ್ರೆ ಮಲ್ಟಿಪೋಲಾರ್. ಮುಂಚೆ ಬೈಪೋಲಾರು, ಮಲ್ಟಿಪೋಲಾರು, ಯೂನಿಪೋಲಾರ್ ಅಂದರೆ ಅಮೆರಿಕ ಒಂದೇ, ಬೈಪೋಲಾರ್ ಅಂದರೆ ಅಮೆರಿಕ ಮತ್ತು ರಷ್ಯಾ. ಮಲ್ಟಿಪೋಲಾರ್ ಅಂತ ಹೇಳಿದ್ರೆ ಈಗೆಲ್ಲದೂ ಕೂಡ ಪವರ್ಫುಲ್ ರಾಷ್ಟ್ರಗಳಾಗಿ ಹೊರಹೊಮ್ಮುತ್ತಾ ಇದೆ. ಅಂದರೆ ಸೋವಿಯತ್ ಒಕ್ಕೂಟದ ಪತನ ಆದ ಕೂಡಲೇ ಎಲ್ಲವೂ ಕೂಡ ಪ್ರಾದೇಶಿಕ ಸಂಸ್ಥೆಗಳಾಗಿ ಬ್ರಿಕ್ಸು, ಬಿಮ್ಸ್ಟಿಕ್ಕು, ಆಸಿಯಾನು ಈ ಥರ ಸುಮಾರು ಸಂಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಇವೆಲ್ಲ ಹವಾಮಾನ ಬದಲಾವಣೆ, ಭಯೋತ್ಪಾದನೆ, ಮಾನವ ಹಕ್ಕುಗಳಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತೆ. ನೆಕ್ಸ್ಟ್ ಜಾಗತೀಕರಣ ಮತ್ತು ಮಾಹಿತಿ ಯುಗ ಅಂತ ಹೇಳಿದ್ರೆ ಇದೆಲ್ಲ ಈಗಿನ ಟ್ರೆಂಡಿಂಗು. ಅಂದರೆ ಸಾಮಾಜಿಕವಾಗಿ ಪರಸ್ಪರ ಹೇಗೆ ಸಂಪರ್ಕ ಹೊಂದಿದ್ದೀವಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹೇಗೆ ವಿನಿಮಯಗಳಾಗುತ್ತೆ, ಹೆಚ್ಚು ಅಂತರ್ಸಂಪರ್ಕಿತವಾಗಿದ್ದೀವಿ ನಾವು. ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಜಗತ್ತಿನ ಯಾವುದೋ ಮೂಲೆಯಿಂದ ಮತ್ತು ಯಾವುದೋ ಮೂಲೆಗೆ ಜನಗಳನ್ನು ನಾವು ಸಂಪರ್ಕಿಸಬಹುದು. ಹಾಗಾಗಿ ಕೊನೆಯ ಪಾಯಿಂಟ್ ಹೇಳೋದಾದರೆ 21st ಸೆಂಚುರಿಯಲ್ಲಿನ ಸವಾಲುಗಳು ಮತ್ತು ಅವಕಾಶಗಳು ಅಂತ ಹೇಳಿದ್ರೆ ಈ ಸೈಬರ್ ಸೆಕ್ಯೂರಿಟಿ, ಯಾರೆಲ್ಲಿಂದ ಯಾರಿಗಾದರೂ ಫ್ರಾಡ್ ಮಾಡ್ಬೋದು, ಮತ್ತು ಜಾಗತಿಕ ಸಾಂಕ್ರಾಮಿಕ ರೋಗಗಳು ಬರ್ಬೋದು, ಆರ್ಥಿಕ ಅಸಮಾನತೆಗಳಿರ್ಬೋದು, ಹವಾಮಾನ ಬದಲಾವಣೆಗಳಾಗಿರ್ಬೋದು, ಈ ಉದಯೋನ್ಮುಖ ಶಕ್ತಿಗಳಾಗಿರ್ಬೋದು, ಚೈನಾ ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ, ಇವೆಲ್ಲವನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಬೋದು ಅಂತ ಹೇಳ್ತೀನಿ.